ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಆತ್ಮತಲ್ಲಣ ಹಾರರ್ ರಿವೆಂಜ್ ಕತೆ. ಯುವನಟ ಆದಿಕೇಶವರೆಡ್ಡಿ ನಟನೆಯ ಹಾರರ್ ಥ್ರಿಲ್ಲರ್ ಕಥಾ ಹಂದರ ಹೊಂದಿದ್ದ ಆತ್ಮತಲ್ಲಣ ಚಿತ್ರವು ಇದೇ ಶುಕ್ರವಾರ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಇತ್ತೀಚೆಗೆ ಚಿತ್ರದ ಟ್ರೇಲರ್ ಕೂಡ ಬಿಡುಗಡೆಯಾಗಿತ್ತು. ಎಸ್ಪಿ ಕೃಷ್ಣ ಅವರು ಈ ಚಿತ್ರದ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನದ ಜೊತೆ ಶ್ರೀ ಯೋಗಮಾತಾ ಹುಲಿಯಮ್ಮ ದೇವಿ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಸಹ ಮಾಡಿದ್ದಾರೆ. ಆದಿಕೇಶವರೆಡ್ಡಿ ಚಿತ್ರದ ನಾಯಕನಾಗಿದ್ದು ನಾಯಕಿಯಾಗಿ ಲಾವಣ್ಯ ಅಭಿನಯಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕ ಕೃಷ್ಣಪ್ಪ, ನಾವು ಈ ಚಿತ್ರವನ್ನ ಶುರು ಮಾಡಿ 3 ವರ್ಷಗಳಾಯಿತು. ಶೂಟಿಂಗ್ ಟೈಮ್ ಅಲ್ಲಿ ಹಲವಾರು ಅವಘಡಗಳು ನಡೆದವು, ತೊಂದರೆಗಳು ಎದುರಾದವು. 40 ದಿನಗಳ ಕಾಲ ಮೈಸೂರು ಗೋಪಾಲಪುರದ ಸುತ್ತಮುತ್ತ ಚಿತ್ರೀಕರಣ ಮಾಡಿದ್ದೇವೆ. ಒಂದಷ್ಟು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮ್ಯಾಟಿಕ್ ಆಗಿ ಚಿತ್ರವನ್ನ ಮಾಡಿದ್ದೇವೆ. ಅತ್ಯಾಚಾರಕ್ಕೊಳಗಾದ ಹೆಣ್ಣಿನ ರಿವೆಂಜ್ ಕಥೆಯೇ ಆತ್ಮತಲ್ಲಣ. ಸಿನಿಮಾ ಬಿಡುಗಡೆಯ ಹಂತಕ್ಕೆ ಬರಲು ನಾಯಕರ ಸಹಕಾರ ದೊಡ್ಡದು ಅಂತ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ದೃಶ್ಯ ಮಾಧ್ಯಮದವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ನನ್ನ ರವೀಣ ಸ್ವಲ್ಪ ಆಡಿಯೋ ವಂದನೆಗಳು. ಈ ಚಿತ್ರದ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಕಾರ್ಯನಿರ್ವಹಿಸಿರುತ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ಆಕ್ಚುಲಿ ನಾನು ತೆಲುಗು ಓದಿರೋದು, ಮುಳಬಾಗಲಲ್ಲಿ ಹುಟ್ಟಿದ್ದು ನಾನು, ನಂಗಿಲಿಯಲ್ಲಿ. ತೆಲುಗು ಓದಿರೋದ್ರಿಂದ ನನಗೆ ಸ್ವಲ್ಪ ಕನ್ನಡ ಸ್ವಲ್ಪ ಇದಾಗತ್ತೆ. ನನ್ನ ಅದೊಂದು ರಿಕ್ವೆಸ್ಟ್ ಇರಲಿ. ಸೊ ನನಗೆ ಸಿನಿಮಾ ಬಗ್ಗೆ ತುಂಬಾ ಮಾಡ್ಬೇಕು ಅಂತ ಚಿಕ್ಕ ಹುಡುಗನಿಂದಾನೇ ನಮ್ಮ ತಾಯಿ ನನಗೆ ಡ್ರಾಮಾ ಅದು ಇದು ಅಂತ ಹೇಳಿ ಖುಷಿ ಮಾಡ್ತಾ ಇದ್ರು. ಹಾಗಾಗಿ ನಾನು ಸ್ವಲ್ಪ ಓದ್ಕೊಂತಾನೆ ಡ್ರಾಮಾಗಳು ಅದು ಇದು ಮಾಡ್ಕೊಂಡು ಬಂದಿದ್ದೆ. ಜಗ್ಗು ಅಂತೇಳಿ ಕೊರಿಯೋಗ್ರಾಫರ್. ಈ ಸಿನಿಮಾದಲ್ಲಿ 3 ಸಾಂಗ್ ಇದೆ ಸರ್. 3 ಸಾಂಗ್ ನಾನೇ ಮಾಡಿದ್ದೀನಿ. ಒಂದು ಐಟಮ್ ಸಾಂಗ್ ಇದೆ, ಒಂದು ಹಾರರ್ ಸಾಂಗು, ಮತ್ತೆ ಡ್ಯೂಯೆಟ್ ಸಾಂಗು, ಮತ್ತೆ ಇನ್ನೊಂದು ಬಿಟ್ ಇದೆ. ಇದೊಂದು 3-4 ವರ್ಷದ ಹಿಂದೆ ಮಾಡಿರೋಂಥ ಸಿನಿಮಾ ಇದು. ಕಾರಣದಿಂದ ನಮ್ಮ ಡೈರೆಕ್ಟರ್ ಅವ್ರಿಗೂ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಗಿರುತ್ತೆ, ಸ್ವಲ್ಪ ಲೇಟಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಒಳ್ಳೆದಾಗಲಿ ಸಿನಿಮಾಗೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಕೃಷ್ಣ ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಹೆಸರು ಗೌರಿ ಅಂತ. ಸೊ ಇದರಲ್ಲಿ ಆತ್ಮತಲ್ಲಣ ಮೂವಿಯಲ್ಲಿ ಹಾರರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಹಾರರ್ ಮೂವಿ ಅಂದ್ರೇನೆ ತುಂಬಾನೇ ಭಯ, ನಾನೇ ನೋಡಲ್ಲ ಆಕ್ಚುಲಿ. ನಮಸ್ಕಾರ ಮೀಡಿಯಾ. ನನ್ನ ಒಂದು ಕಿರು ಪರಿಚಯ. ನನ್ನ ಹೆಸರು ಅಮೂಲ್ ಗೌಡ ಅಂತ. ನಾನು ಫ್ರಮ್ ಮುಂಬೈಯಿಂದ. ನಾನು ಸಿನಿಮಾ ಸೀರಿಯಲ್ಗಂತಾನೆ ನಾನು ಬಂದಿರೋದು. ನಾನು ಬಂದು ಒಂದು 5 years ಆಯ್ತು ಬ್ಯಾಂಗ್ಳೂರ್ಗೆ. ಬಂದಾಗ ನನಗೆ ಫಸ್ಟ್ ನಾನು ಸುಬ್ಲಕ್ಷ್ಮಿ ಸಂಸಾರ ಅಂತ ಸೀರಿಯಲ್ ಮಾಡ್ತಾ ಇದ್ದೆ, ನೆಗೆಟಿವ್ ರೋಲು. ಸೊ ಅವಾಗ ನನಗೆ ಕುಮಾರ್ ಅಂತ ಅವರು ಮೈಸೂರು ಕಡೆಯಿಂದ ಕೊರಿಯೋಗ್ರಾಫರ್ ನನಗೆ ಕಾಲ್ ಮಾಡಿದ್ರು, ಪ್ರೊಡ್ಯೂಸರ್ ಕಡೆಯಿಂದ ಕಾಲ್ ಮಾಡಿ ಒಂದು ಸಾಂಗ್ ಇದೆ, ಐಟಮ್ ಸಾಂಗ್ ಮಾಡ್ಬೋದಾ ಅಂತ. ಆಕ್ಚುಲಿ ನಾನು ನೆಗೆಟಿವ್ ರೋಲ್ಗಂತಾನೆ ರೆಡಿ ಆಗಿರೋದು. ಇವಾಗ ನಾನು ವರ್ಕೌಟ್ 95 kg ಇದ್ದಿದ್ದು, ಇವಾಗ 62 ಬಂದು. ಸೊ ನೆಗೆಟಿವ್ ರೋಲ್ಗಂತಾನೆ ನಾನು ಗುರ್ಸ್ಕೊತಾ ಇರೋದು. ಅವರು ಹೇಳಿದಾಗ ವರ್ಷದಲ್ಲಿ ಯಾವುದೇ ಫಸ್ಟ್ ಬಂದಾಗ ಅದನ್ನ ಒಪ್ಕೋಬೇಕಂತ. ಇದ್ರಲ್ಲಿ ಇನ್ನೊಂದು ನಾನು ಮರ್ತ್ಬಿಟ್ಟೆ. ಆಕ್ಚುಲಿ ರಿಯಲ್ ಸ್ಟೋರಿ ಅಂತ ಹೇಳಿದ್ವಿ. ಇವ್ರ ಊರ ಕಡೆ ಅಲ್ಲಿ ನಡೆದಿರುವಂತದ್ದು. ಇವರು ಸ್ಕ್ರಿಪ್ಟ್ ನ ಅದನ್ನ ಕ್ಲೀನ್ ಆಗಿ ಬರ್ದ್ಬಿಟ್ಟು ಇದ್ ಮಾಡಿರೋದು. ಸೊ ಆ ವಿಲ್ಲನ್ ಏನ್ ಮಾಡ್ತಾರೆ, ಆ ಹುಡುಗಿನ ಜನರಲ್ ಆಗಿ ಸಾಯಿಸ್ಬಿಡ್ತಾರೆ ಅಷ್ಟೇ. ಇದ್ರಲ್ಲಿ ಅವ್ರು ಸಾಯಿಸಲ್ಲ. ಇದ್ರಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಪ್ರಾಣ ಇರುವಾಗ್ಲೇ ಅವ್ರನ್ನ ಕರ್ಕೊಂಡೋಗಿ ಒಡೆದು ಪಡೆದು ಹಂಗೆ ಭೂಮಿಯಲ್ಲಿ ಊತಾಕಿ ಇದ್ ಮಾಡ್ತಾರೆ. ಸೊ ಅದ್ ನೋಡ್ಬೇಕಾದ್ರೆ ಸೀನ್ ನಿಮ್ಗೆ ತುಂಬಾನೇ ಕಣ್ಣಲ್ಲಿ ನೀರ್ ಬರುತ್ತೆ. ಆ ತರ ಮಾಡಿದ್ದಾರೆ. ಡೈರೆಕ್ಟರ್ ತುಂಬಾ ಟ್ಯಾಲೆಂಟೆಡ್ ಆಗಿ ಮಾಡಿದ್ದಾರೆ. ಅದು ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದು ಸರ್, ನಿಮ್ಮ ಬಗ್ಗೆ ಏನು, ಅದು ನಿಮ್ ಪ್ರಾಬ್ಲಮ್ ಏನಾಗಿದೆಯಲ್ಲ ಅದನ್ನ ಹೇಳಿ. ಮಾಧ್ಯಮದವ್ರಿಗೆ ಆಮೇಲೆ ಚಿತ್ರತಂಡದವ್ರಿಗೆ, ನನ್ಗೆ ಕೇಶವ್ ಸರ್ ಒಂದು ತುಂಬಾ ವರ್ಷದಿಂದ ಪರಿಚಯ. ಅಂದ್ರೆ ನನ್ಗೆ 3 months 6 months ಒಂದ್ ಸಿಗ್ತಾರೆ. ಯಾವಾಗ ಸಿಕ್ಕಿದ್ರು ಒಂದೊಂದು ಹೊಸ ಮೂವಿ ಮಾಡ್ತಾ ಇದೀನಿ ಅಂತ ಇರ್ತಾರೆ. ಅಂದ್ರೆ ಅಷ್ಟು ಕ್ರೇಜ್ ಇದೆ ಅವ್ರಿಗೆ ಆಕ್ಟಿಂಗ್ ಅಲ್ಲಿ. ಅಂದ್ರೆ ಬೇರೆ ಬಿಸ್ನೆಸ್ ಅವ್ರಿಗೆ ತುಂಬಾ ಚೆನ್ನಾಗಿದೆ, ಅಂದ್ರೂ ಆಕ್ಟಿಂಗ್ ಅಲ್ಲೇ ಮುಂದುವರಿಬೇಕು ಅಂತ ಅವ್ರು ತುಂಬಾ ಆಸೆ ಪಟ್ಟಿದ್ದಾರೆ. ಈ ಮೂವಿ ಅವ್ರಿಗೆ ಸಕ್ಸಸ್ ಕಾಣ್ಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ನಾನು ದರ್ಶನ್ ಜೊತೆ ಎಲ್ಲ ಹೀರೋ ಮಾಡಿದೀನಿ ಸರ್. 5 ಪಿಕ್ಚರ್ ಮಾಡಿದೀನಿ ಸರ್. ಅಂದ್ರೆ ನಂಗೆ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ. ನಾನೇ ಅರ್ಥ ಮಾಡ್ಕೊಂಡು ನಾನೇ ಸೈಡ್ ಕೊಟ್ಟೋದೆ. ಅದಾದ್ಮೇಲೆ ಒಂದು 25 ಮೂವಿ ಆಫರ್ ಬಂದಿದೆ. ಅಂದ್ರೆ ನನ್ಗೆ ಆಕ್ಟಿಂಗ್ ಬರಲ್ಲಪ್ಪ, ಡ್ಯಾನ್ಸ್ ಬರಲ್ಲಪ್ಪ ಅಂತ ಮೊದ್ಲೇ ಹೇಳ್ಬಿಡ್ತೀನಿ. ಅದ್ರಿಂದ ಇಲ್ಲ, ದರ್ಶನ್ ಜೊತೆ ಸೆಕೆಂಡ್ ಹೀರೋ ವರ್ಗೂ ಮಾಡಿದೀನಿ ಸರ್. ಎಲ್ಲಾ ಪ್ರೆಸ್ ಮಾಧ್ಯಮದವ್ರಿಗೆ ನಮಸ್ಕಾರಗಳು, ಗೊತ್ತಿರ್ತಕ್ಕಂಥ ಎಲ್ಲರೂ ನಮಸ್ಕಾರಗಳು. ಇವತ್ತು ಆದಿಕೇಶವ ರೆಡ್ಡಿ ಅವರ ಸಿನಿಮಾ ರಿಲೀಸ್
29 ಇಟ್ಕೊಂಡಿದ್ದಾರೆ. ಸೊ ಇದಕ್ಕೆ ಪ್ರೆಸ್ ಮೀಟಿಗೆ ಬನ್ನಿ ಅಂತ ಕರೆದ್ರು. ಸೊ ನನ್ನ ಕ್ಲೋಸ್ ಫ್ರೆಂಡು, ಒಳ್ಳೇದಾಗ್ಲಿ ನಿಮಗೆ, ನೀವು ಇಡೀ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ. 29 ನಂಬರ್ ಒಳ್ಳೆ ನಂಬರೇ. ಹೊಸ ಹೊಸ ಕಲಾವಿದರಿಗೆ ಕನ್ನಡ ಇಂಡಸ್ಟ್ರಿಯಿಂದ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.